ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಎಸ್, ಯಾವಾಗ ಈ ರಾಮ ಮಂದಿರ ವಿಚಾರವಾಗಿ SIT ರಚನೆ ಆಯಿತು, SIT ತುಂಬ ಬೇಗ ತನಿಖೆಯನ್ನು ಶುರು ಮಾಡ್ತು. ತನಿಖೆ ಆಗ್ತಾ ಇದ್ದಂತೆ ಈಗ 8 ಮಂದಿ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಆ ಅರೆಸ್ಟ್ ಮಾಡೋದ್ರ ಜೊತೆಗೆ ಆ ಒಂದು ಕಳ್ಳ ಕದೀಮರ ಮನೆಯಲ್ಲಿ ಹಣ ಸಿಕ್ಕಿದೆ, ಕೋಟಿ ಹಣ ಪತ್ತೆಯಾಗಿದೆ. ಸೊ ಅಲ್ಲಿಗೆ ಕನ್ಫರ್ಮ್ ಆಗೋಯ್ತು, ರಾಮ ಮಂದಿರದಲ್ಲಿ ಈ ರೀತಿಯ ಕಳುವಾಗಿರೋದು ನಿಜ, ಲೂಟಿ ಆಗಿರೋದು ನಿಜ ಅನ್ನೋದು ಕನ್ಫರ್ಮ್ ಆಗೋಯ್ತು. ಸಾಧಾರಣ ಒಬ್ಬ ಡ್ರೈವರು ಅಥವಾ ಸಾಧಾರಣ ಒಬ್ಬ ಉಂಡಿಯಲ್ಲಿ ಹಣವನ್ನ ಎಣಿಕೆ ಮಾಡುವಂತಹ ನೌಕರನ ಮನೆಯಲ್ಲಿ ದುಬಾರಿ ಬೆಲೆಯ ಐಷಾರಾಮಿ ವಸ್ತುಗಳು ಪತ್ತೆ ಆಗಿದ್ದಾವೆ. ಕಾರು, AC, ಮನೆಯಲ್ಲಿ AC, ಐಫೋನ್ ಸೇರಿದಂತೆ ಸಿಕ್ಕಾಪಟ್ಟೆ ಮೌಲ್ಯ ಇರ್ತಕ್ಕಂಥ ವಸ್ತುಗಳು ಈ ಒಂದು SIT ದಾಳಿಯಲ್ಲಿ ಪತ್ತೆ ಆಗಿದ್ದಾವೆ. ಆರೋಪಿಗಳ ಮನೆಯಲ್ಲಿ ಸುಮಾರು 2 ಕೋಟಿ ನಗದು ಸಿಕ್ಕಿದೆ, 2 ಕೋಟಿ ಕ್ಯಾಶ್ ಸಿಕ್ಕಿದೆ. ಒಬ್ಬ ಉಂಡಿ ಎಣಿಕೆ ಮಾಡುವಂತ ನೌಕರನ ಮನೆಯಲ್ಲಿ, ಒಬ್ಬ ಕಾರ್ ಡ್ರೈವರ್ ಮನೆಯಲ್ಲಿ ಇಷ್ಟೆಲ್ಲ ದುಡ್ಡು ಸಿಕ್ಕಿದೆ ಅಂದ್ರೆ ಎಷ್ಟು ದೊಡ್ಡ ಮಟ್ಟದ ಅಕ್ರಮ ಆಗಿರಬಹುದು. ಸೊ ನೀವೇ ಯೋಚನೆ ಮಾಡಿ, ಸುಮಾರು 18,000 ರೂಪಾಯಿ ಸಂಬಳ, ಅವನಿಗೆ 18,000 ರೂಪಾಯಿ ಸಂಬಳ ಪಡೆಯುವಂಥ ಮನೆಯಲ್ಲಿ ಇಷ್ಟು ಕೋಟಿ ಹಣ ಸಿಕ್ಕಿದೆ. 20,000 ಪಡೆಯುವಂಥ ಸಂಬಳ ಪಡೆಯುವಂಥ ನೌಕರ ಒಂದು 40 ಲಕ್ಷದ ಮೌಲ್ಯದ ಫ್ಲಾಟ್ನಲ್ಲಿ ಇದ್ದಾನೆ ಅಂದರೆ ಎಷ್ಟು ಲೂಟಿ ಮಾಡಿರಬಹುದು ಅನ್ನೋ ಒಂದು ಲೆಕ್ಕಾಚಾರ. ಸೊ ಇದೆಲ್ಲವೂ ಕೂಡ ಈಗ SIT ಪೊಲೀಸರಿಗೆ ಹಣ ಸಿಕ್ಕಿದೆ, ದಾಖಲೆ ಸಿಕ್ಕಿದೆ, ಕಾರು, AC ಎಲ್ಲವನ್ನು ಕೂಡ ವಶಪಡಿಸ್ಕೊಂಡಿದ್ದಾರೆ ಈಗ SIT ಪೊಲೀಸರು. ಎಲ್ಲ 8 ಜನ ಆರೋಪಿಗಳನ್ನ ನ್ಯಾಯಾಲಯಕ್ಕೆ ಕೊಟ್ಟಾಯ್ತು. ಅವರ 3 ದಿನ ನ್ಯಾಯಾಂಗ ಬಂಧನಕ್ಕೆ ಈಗ ಒಪ್ಪಿಸಲಾಗಿದೆ, ಕೋರ್ಟ್ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದಾರೆ. ಸೊ ತನಿಖೆ ಮತ್ತಷ್ಟು ಮುಂದುವರಿತಾ ಇದೆ. ಈಗ SIT ತನಿಖೆ ಈಗಾಗಲೇ ಚುರುಕಾಗಿರೋದ್ರಿಂದ ಬಹುಶಃ ಎಲ್ಲ ಸತ್ಯಾಂಶಗಳು ಹೊರಗಡೆ ಬರಬಹುದು. ವಿಶೇಷವಾಗಿ ಟ್ರಸ್ಟ್ನ ಒಂದು ಪಾಲುದಾರಿಕೆ, ಟ್ರಸ್ಟ್ನ ಇರ್ತಕ್ಕಂಥ ಸದಸ್ಯರ ಒಂದು ಪಾಲುದಾರಿಕೆ ಈ ಒಂದು ಲೂಟಿಯಲ್ಲಿ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಬಹಿರಂಗ ಆಗಬೇಕಾಗಿದೆ. ಸೊ ಈ ನಡುವೆ ವಿಶೇಷವಾಗಿ ಇಷ್ಟೆಲ್ಲ ಇಡೀ ದೇಶದ ಚರ್ಚೆ ಆಗ್ತಿರ್ಬೇಕಾದ್ರೆ ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಾರ್ಯಾಲಯ ಅಂದರೆ ಸಚಿವಾಲಯ ಈಗ ಎಂಟ್ರಿ ಕೊಟ್ಟಿದೆ.